ಎಲ್ಲರೂ ಕೈ ಜೋಡಿಸ್ತಾರೆ. ಹೊಸದಾದ ನವವಿವಾಹಿತೆಯಾದ ಆ ವಧು ಆನಂದದಿಂದ ಕಣ್ಣೀರನ್ನು ಹಾಕ್ತಾ ನಿಶ್ಚಲವಾಗಿ ನಿಂತು ಬಿಟ್ಟಿದ್ದಾಳೆ. ಗುರು ವೆಂಕಟ ಗಾಬರಿಯಿಂದ ನೋಡ್ತಾ, ಗುರುಗಳೇ, ಇಲ್ಲಿ ತನಕ ನಾನು ಎಲ್ಲಿದ್ದೆ ಅಂತ ಅವಸರದಲ್ಲಿ ಮಾತನಾಡ್ತಾನೆ. ಗುರುರಾಯರು ಮಾತನಾಡ್ತಾರೆ, ವೆಂಕಟ, ನೀನು ದೀರ್ಘ ನಿದ್ರೆಗೆ ಹೋಗಿದ್ದಿ ಅಷ್ಟೇ. ಹೀಗೆ ಕಂಚಿ ಕ್ಷೇತ್ರದಲ್ಲಿ ನಡೆಯಿತು ಗುರುರಾಯರ ಈ ಮಹಾಮಹಿಮೆ. ಈ ಕಥೆಯನ್ನು ಶ್ರೀ ಜಗನ್ನಾಥ ದಾಸವರೇಣ್ಯರು ತಮ್ಮ ಹಾಡಿನಲ್ಲಿ ಹೀಗೆ ಸೆರೆ ಹಿಡಿದಿದ್ದಾರೆ. ಭೃತ್ಯಗೆ ಬಂದ ಅಪಮೃತ್ಯು ಕಳೆದು ಸುಖವಿತ್ತು ಪೊರೆದ ಪುರುಷೋತ್ತಮ ದಾಸ, ರಾಯಬಾರೋ ತಂದೆ ತಾಯಿ ಬಾರೋ. ಇಂಥ ಅದ್ಭುತವಾದ ಘಟನೆಗಳಿಂದ ಮಹಾಮಹಿಮರಾದ ಗುರುರಾಯರಿಗೆ ಇದು ನಮೋ ನಮಃ. ಗುರುರಾಯರ ಹೆಸರಿನಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಮ್ಮ ಕಷ್ಟ ಕಾಲದಲ್ಲಿ ಶ್ರೀರಾಘವೇಂದ್ರ ಎಂದು ಸ್ಮರಣೆ ಮಾಡುವ ಮಾತ್ರದಿಂದಲೇ ಆ ಕ್ಷಣದ ತುರ್ತು ಸಂಕಟಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮ ಸ್ಮರಣೆಯನ್ನು, ನಾಮಮಂತ್ರ ಜಪವನ್ನು ಮಾಡುತ್ತಾ ನಾವು ಧನ್ಯರಾಗೋಣ.